ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೀಶ್ ಯಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬಲ್ಲಿ ಮುಂಚೆಯಲ್ಲಿ ಹೇಗಿತ್ತು ಅಂತಂದರೆ, ಯಾರೋ ಒಂದು ಚಾನಲ್ 1 ಲಕ್ಷ ಸಬ್ಸ್ಕ್ರೈಬರ್ಸಿಂತ ಜಾಸ್ತಿ ಹೊಂದಿರ್ತಾರೆ. ಸೊ ಅಂಥ ಚಾನಲ್ಗಳಿಗೆಲ್ಲ ಒಂದು ವೆರಿಫಿಕೇಷನ್ ಬ್ಯಾಡ್ಜ್ಗಳನ್ನ ಕೊಡ್ತಿದ್ರು. ವೆರಿಫಿಕೇಷನ್ ಬ್ಯಾಡ್ಜ್ ಅಂತಂದರೆ ಆ ಒಂದು ಚಾನಲ್ ಹೆಸರುಗಳ ಪಕ್ಕ ಒಂದು ಟಿಕ್ ಮಾರ್ಕ್ ಇರ್ತಿತ್ತು. ಆ ಒಂದು ಟಿಕ್ ಮಾರ್ಕ್ನ ನೋಡ್ತಿದ್ರೆ ವ್ಯೂವರ್ಸ್ಗಳಿಗೆ ಗೊತ್ತಾಗ್ಬಿಡ್ತಿತ್ತು, ಈ ಒಂದು ಚಾನಲ್ ಒಳ್ಳೆ ಸಬ್ಸ್ಕ್ರೈಬರ್ಸ್ ಕೌಂಟ್ನ ಹೊಂದಿದ್ದಾರೆ, ಜೊತೆಗೆ ಈ ಒಂದು ಚಾನಲ್ ಒಂದು ವೆರಿಫೈಡ್ ಅಕೌಂಟ್ ಅಂತ ಅರ್ಥ ಆಗಿಬಿಡ್ತಿತ್ತು. ಸೊ ಆದರೆ ಈ ಥರ ಇದ್ದಂಥ ಒಂದು ಸಿಚುವೇಷನಲ್ಲಿ ಒಂದು ಯೂಟ್ಯೂಬರು ಮೊನ್ನೆ ಒಂದು ಹೊಸ ಅಪ್ಡೇಟ್ನ ತಂದರು. ಏನು ಅಪ್ಡೇಟ್ನು ಅಂತಂದರೆ, ಇನ್ನು ಮುಂದೆ ನಾವು 1 ಲಕ್ಷ ಸಬ್ಸ್ಕ್ರೈಬರ್ಸ್ ಮೇಲಿರೋರಿಗೆ ನಾವು ಯಾವುದೇ ಕಾರಣಕ್ಕೂ ಬ್ಯಾಡ್ಜ್ಗಳನ್ನ ಕೊಡಲ್ಲ ಅಂತ ಒಂದು ಹೊಸ ರೂಲ್ಸ್ನ ಮಾಡಿದ್ರು. ಈ ಒಂದು ರೂಲ್ಸಲ್ಲಿ ಒಂದು ಮೆನ್ಷನ್ ಮಾಡಿದರು, ಯಾರಿಗೆಲ್ಲ ಸಿಗುತ್ತೆ ಬ್ಯಾಡ್ಜು ಅಂತಂದರೆ, ಈ ಫೇಮಸ್ ಆಗಿರ್ತಾರಲ್ಲ, ತುಂಬ ಫೇಮಸ್ ಅಂತಂದರೆ, ಈಗ ಎಕ್ಸಾಂಪಲ್ ಇವಾಗ ಅರಿಜಿತ್ ಸಿಂಗ್ ಆಗ್ಬೋದು, ಸೋನು ನಿಗಮ್ ಆಗ್ಬೋದು, ಇವರೆಲ್ಲ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಇಂಥವ್ರಿಗೆ ಮಾತ್ರ ನಾವು ಬ್ಯಾಡ್ಜ್ಗಳನ್ನ ಕೊಡ್ತೀವಿ. ಸಣ್ಣ ಸಣ್ಣ ಕ್ರಿಯೇಟರ್ಸ್ಗಳಿಗೆ ಅಂತಂದರೆ 1 ಲಕ್ಷ 2 ಲಕ್ಷ 3 ಲಕ್ಷ ಈ ಥರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರೋರಿಗೆ ನಾವು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಬ್ಯಾಡ್ಜ್ನ ಕೊಡಲ್ಲ ಅಂತ ಅನೌನ್ಸ್ ಮಾಡಿದ್ರು. ಈ ಒಂದು ಅಪ್ಡೇಟ್ ಬಂದಿದ್ದ ತಕ್ಷಣ ಎಲ್ಲ ಯೂಟ್ಯೂಬರ್ಸು ಕೂಡ ವೀಡಿಯೋಗಳನ್ನ ಮಾಡೋದಕ್ಕೆ ಶುರು ಮಾಡೋರು. ಅಂತಂದರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದಾರಲ್ಲ, 2 ಲಕ್ಷ 3 ಲಕ್ಷ ಸಬ್ಸ್ಕ್ರೈಬರ್ಸ್, ಅವರೆಲ್ಲ ವೀಡಿಯೋಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಏನಂತಂದರೆ, ಈ ಒಂದು ಅಪ್ಡೇಟ್ ನಮ್ಗೆ ಇಷ್ಟ ಆಗಲಿಲ್ಲ, ಯಾಕೆ ನಾವೆಲ್ಲ ಕ್ರಿಯೇಟರ್ಸ್ ಅಲ್ವಾ, ಇಷ್ಟು ಲಕ್ಷ ಸಬ್ಸ್ಕ್ರೈಬರ್ಸ್ನ ಹೊಂದಿರ್ತೀವಿ, ನಮ್ಗೆ ಯಾಕೆ ವೆರಿಫಿಕೇಷನ್ ಬ್ಯಾಡ್ಜ್ ಕೊಡೋದಿಲ್ಲ ಅಂತ ಎಲ್ಲ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಯಾವಾಗ ಶುರು ಮಾಡಿದ್ರು, ಅಂಥ ಟೈಮಲ್ಲಿ ಯೂಟ್ಯೂಬರು ಒಂದು ಸ್ವಲ್ಪ ಯೋಚನೆ ಮಾಡಿ, ಈ ಒಂದು ಅಪ್ಡೇಟು ನಾವು ಕೊಟ್ಟಿದ್ದು ತಪ್ಪಾಯಿತು ಅಂತ ಅಂದ್ಕೊಂಡು ಇನ್ನು ಮುಂದೆ ಹೊಸ ಅಪ್ಡೇಟ್ನ ಕೊಟ್ಟರು. ಏನು ಹೊಸ ಅಪ್ಡೇಟ್ ಅಂತಂದರೆ, ಮುಂಚೆ ಆಗಿತ್ತು ಆ ರೀತಿ ನಾವು ಇನ್ನು ಮುಂದೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರೋರಿಗೆ ಮತ್ತೆ ನಾವು ಬ್ಯಾಡ್ಜ್ಗಳನ್ನ ಕೊಡ್ತೀವಿ, ಕಂಪ್ಲೀಟ್ ಮಾಡಿದವ್ರಿಗೂ ಕೊಡ್ತೀವಿ, ಮುಂದೆ ಬರೋರ್ಗೂ ಕೊಡ್ತೀವಿ ಅಂತೆಲ್ಲ ಒಂದು ಅಪ್ಡೇಟ್ನ ಕೊಟ್ಬಿಟ್ರು. ಸೊ ಇವಾಗ ಸದ್ಯಕ್ಕೆ ಬಂದಿರೋ ಅಪ್ಡೇಟೇ ಇದೇನೆ. ಏನಂತಂದರೆ, ಇನ್ನು ಮುಂದೆ ನೀವು 1 ಲಕ್ಷ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ರೆ ವೆರಿಫಿಕೇಷನ್ ಬ್ಯಾಡ್ಜ್ ಸಿಗುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಸದ್ಯಕ್ಕೆ ಬಂದಿರುವಂಥ ಅಪ್ಡೇಟ್. ಮೊನ್ನೆ ಅಪ್ಡೇಟ್ನ ಕ್ಯಾನ್ಸಲ್ ಮಾಡಿದ್ರು ಅಂತಂದರೆ ಹೊಸ ಅಪ್ಡೇಟ್ ಬಂದಿತ್ತು, ವೆರಿಫಿಕೇಷನ್ ಬ್ಯಾಡ್ಜ್ನ ಕೊಡಲ್ಲ ಅಂತ. ಬಟ್ ಇವತ್ತು ಒಪ್ಕೊಂಡಿದ್ದಾರೆ, ನಾವು ಇನ್ನು ಮುಂದೆ ವೆರಿಫಿಕೇಷನ್ ಬ್ಯಾಡ್ಜ್ನ ಕೊಡ್ತೀವಿ ಅಂತ. ಸೊ ಇದರಿಂದ ಯೂಟ್ಯೂಬರ್ಸ್ಗಳೆಲ್ಲ ಖುಷಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ನನಗೂ ಕೂಡ ಖುಷಿ ಆಯಿತು. ಯಾಕೆ ಅಂತಂದರೆ, ಕೊಡಬೇಕು. ಎಲ್ಲರೂ ಕೂಡ ಬೆಳೀತಾ ಇರ್ತಾರೆ, ಒಂದು ತಕ್ಕ ಮಟ್ಟಿಗೆ ಒಂದು ಬೆಳ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲರೂ ಕೂಡ ಒಟ್ಟಿಗೆ ಫೇಮಸ್ ಆಗೋದಕ್ಕಾಗಲ್ಲ ಅಲ್ವಾ. ಸಣ್ಣ ಸಣ್ಣ ಒಂದು ಹೆಜ್ಜೆಗಳನ್ನ ಇಟ್ಕೊಂಡೇ ಮೇಲ್ಗಡೆ ಬರೋದಕ್ಕಾಗೋದು. ಒಂದು ವೆರಿಫಿಕೇಷನ್ ಬ್ಯಾಡ್ಜ್ ಸಿಕ್ಕಿದಾಗ ತುಂಬ ಖುಷಿ ಆಗುತ್ತೆ ಅಲ್ವಾ. ಏನೋ ಒಂದು ಕೆಲಸ ಮಾಡ್ತಾ ಇರೋದಕ್ಕೂ ಒಂದು ಬೆಲೆ ಸಿಕ್ತಂಗೆ ಆಗುತ್ತೆ. ಸೊ ಒಂದು ಕಾರಣಕ್ಕೆ ಈ ಅಪ್ಡೇಟ್ ವಾಪಸ್ ಅವ್ರು ತಂದಿದ್ದು ನನಗೆ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಸೊ ನಿಮಗೆಲ್ಲ ಏನು ಅನ್ನಿಸ್ತು ಈ ಒಂದು ಅಪ್ಡೇಟ್ ಬಗ್ಗೆ? ಸೊ ಕಮೆಂಟ್ ಮಾಡಿ. ಸದ್ಯಕ್ಕೆ ಒಂದು ವಿಡಿಯೋ ಸರ್ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಟ್ರಪ್ಪ. ಎಲ್ರಿಗೂ ಜೈ ಹಿಂದ್, ಒಂದೇ ಮಾತರಂ.